ಐಕಿಯಾದಿಂದ ಜಸ್ಟ್ 3 ಕಿಲೋಮೀಟರ್ ದೂರದಲ್ಲೇ ಈ ಒಂದು ಮನೆ ಹಾಗೆ ಸೈಟ್ ಮಾರಾಟಕ್ಕಿದೆ. ನಾರ್ತ್ ಫೇಸಿಂಗ್ ಅಲ್ಲಿ ನಿಮ್ಗೆ ಗೇಟ್ ಬರುತ್ತೆ, ಮನೆ ಜೊತೆಗೆ ಸೈಟು ಸಹ ಸಿಗ್ತಿದೆ. ಕಂಪ್ಲೀಟ್ ಮನೆ ನೋಡ್ತಿದ್ದೀರಾ ನೀವು 1 BHK. ಸೊ ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಸೊ ಬನ್ನಿ ಒಂದ್ಸತಿ ನಾವು ಹೋಮ್ ಟೂರ್ ಮಾಡ್ಕೊಂಡ್ ಬರೋಣ. ಒಳಗಡೆ ಬರ್ತಿದ್ದಂಗೆ ವಿಶಾಲವಾದ ಹಾಲ್ ಇದೆ. ಕಿಚನ್ ಗೆ ಎಂಟ್ರಿ ಆಗ್ತಿದ್ದಂಗೆ ನಾವ್ ನೋಡ್ಬೋದು ವುಡ್ ವರ್ಕ್ ಮಾಡಿಸಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಏನ್ ಗೊತ್ತಾ, ಇಲ್ಲಿ ನೋಡಿ ಒಳಕಲ್ಲು ಸಹ ಇಲ್ಲಿ ಇದೆ. ಹಾಲ್ ಇಂದ ಲೆಫ್ಟ್ ತಗೊಂಡ್ರೆ ನಮ್ಗೆ ಬೆಡ್ರೂಮ್ ಸಿಗುತ್ತೆ. ಇದು ಒಂದು ಗೀಸರ್ ಕೊಡ್ತಾರೆ ವಿತ್ 2 ಟ್ಯಾಪ್ಸ್. ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ಇರುತ್ತೆ ನಿಮ್ಗೆ. ಮನೆ ಹೊರಗಡೆ ನೋಡ್ತಿರ್ಬೋದು ವಿಶಾಲವಾದ ಅಂಗಳ ಇದೆ. ಸ್ಟೆಪ್ಸ್ ಕೆಳಗಡೆ ನಿಮ್ಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ಸಹ ಇದೆ. ಕಂಪ್ಲೀಟ್ ಈ ಒಂದು ಮನೆನ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗಿ ನೋಡ್ಕೊ ಬರೋಣ. ಕಂಪ್ಲೀಟ್ ಸೋಲಾರ್ ಸಹ ನಿಮ್ಗೆ ಸಿಗುತ್ತೆ. ಮನೆ ಜೊತೆಗೆ ಇನ್ಬಿಲ್ಟ್ ಸೋಲಾರ್ ನಿಮ್ದೇ ಆಗುತ್ತೆ. 1000 ಲೀಟರ್ ವಾಟರ್ ಟ್ಯಾಂಕ್ ಸಹ ಇದೆ ನಿಮ್ಗೆ. ಇಷ್ಟು ಕಡಿಮೆ ಬೆಲೆಗೆ ಸೇಲ್ ಮಾಡ್ತಿದ್ದಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಯೋಚನೆ ಮಾಡ್ತಿದ್ರಾ? ಏನು ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ BBMP ಅಪ್ರೂವ್ಡ್ ಆಗಿದೆ. ಹಾಗೆ ಈ ಖಾತನ್ನು ಸಹ ಇದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು NBN ಕನ್ನಡ ಯೂಟ್ಯೂಬ್ ಚಾನಲ್. ಐಕಿಯಾದಿಂದ ಜಸ್ಟ್ 3 ಕಿಲೋಮೀಟರ್ ದೂರದಲ್ಲೇ ಈ ಒಂದು ಮನೆ ಹಾಗೆ ಸೈಟ್ ಮಾರಾಟಕ್ಕಿದೆ. ಈ ಮನೆ ಬಗ್ಗೆ ಹಾಗೆ ಸೈಟ್ ಬಗ್ಗೆ ಕಂಪ್ಲೀಟ್ ವಿವರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನ ಯಾರ್ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಇದೇ ಒಂದು ಲೊಕೇಶನ್. ಸೊ ನಾರ್ತ್ ಫೇಸಿಂಗ್ ಅಲ್ಲಿ ನಿಮ್ಗೆ ಗೇಟ್ ಬರುತ್ತೆ. ಕಂಪ್ಲೀಟ್ ಶೀಟ್ ಇಂದ ಕವರ್ ಮಾಡಿದ್ದಾರೆ. ಹಾಗೆ ಎಂಟ್ರೆನ್ಸ್ ಹೋಗೋಣ, ಬನ್ನಿ ಒಳಗಡೆ ಹೋಗೋಣ. ಸೊ ಇಷ್ಟು ವಿಶಾಲವಾದ ಜಾಗ ಇದೆ. ಸೊ ನಿಮಗೆ ಮನೆ ಜೊತೆಗೆ ಸೈಟು ಸಹ ಸಿಗ್ತಿದೆ. ಸೊ ಈ ಮನೆ ಬಂದ್ಬಿಟ್ಟು 1 BHK ಇದೆ. ಈ ಕಂಪ್ಲೀಟ್ ಮನೆ ನೋಡ್ತಿದ್ದೀರಾ ನೀವು 1 BHK. ಸೊ ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಸೊ ಬನ್ನಿ ಒಂದ್ಸತಿ ನಾವು ಹೋಮ್ ಟೂರ್ ಮಾಡ್ಕೊಂಡ್ ಬರೋಣ. ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಈ ವುಡ್ ಡೋರ್ ಸಿಗುತ್ತೆ. ಸೊ ಒಳಗಡೆ ಬರ್ತಿದ್ದಂಗೆ ವಿಶಾಲವಾದ ಹಾಲ್ ಇದೆ. ಸೊ ಹಾಲ್ ಆಪೋಸಿಟ್ ಅಲ್ಲೇ ನಿಮ್ಗೆ ಈ ಒಂದು ಸೋಕೇಸ್ ಸಿಗುತ್ತೆ. ಸೊ ಸೋಕೇಸ್ ಜೊತೆಗೆ ಈ ಕಾಟ್ ಕೂಡ ನಿಮ್ದೇ ಆಗಿರುತ್ತೆ. ಅಂಡ್ ಜೊತೆಗೆ ಇಲ್ಲಿ ಬಂದ್ರೆ 3x2 ವಿಂಡೋ ಇದೆ. ಅದು ಬಂದು ಮೇನ್ ಡೋರ್ ಪಕ್ಕದಲ್ಲೇ ಇದೆ. ಸೊ ಇಲ್ಲಿಂದ ನಿಮ್ಗೆ ಬೆಳಕು ಆಟೋಮೆಟಿಕ್ ಆಗಿ ಹಾಲ್ಗೆ ಬರುತ್ತೆ. ಸೊ ಇದಾದ ನಂತರ ನಾವು ನೆಕ್ಸ್ಟ್ ಕಿಚನ್ಗೆ ಹೋಗೋಣ, ಬನ್ನಿ. ಸೊ ರೈಟ್ ಸೈಡ್ ಅಲ್ಲಿ ಕಿಚನ್ ಬರುತ್ತೆ. ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ನಾವು ನೋಡ್ಬೋದು ವುಡ್ ವರ್ಕ್ ಮಾಡಿಸಿದ್ದಾರೆ. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಕಿಚನ್ ಐಟಮ್ಸ್ ಗ್ರಾಸರೀಸ್ನ ಇಲ್ಲಿ ಇಟ್ಕೋಬಹುದು. ಹಾಗೆ ನೀವು ಅಲ್ಲಿ ನೋಡ್ಬೋದು ಎಕ್ಸಿಸ್ಟಿಂಗ್ ಫ್ಯಾನ್ ಸಹ ಇದೆ. ಮತ್ತೆ ಇಲ್ಲಿ ನೋಡಿ ಮಾರ್ಬಲ್ ಫಿನಿಶಿಂಗ್ ಶೆಲ್ಫ್ ಇದೆ ನಿಮಗೆ. ಹಾಗೆ ಇಲ್ಲಿ ಬಂತು ಅಂತಂದ್ರೆ ಒಂದು ಟ್ಯಾಪ್ ಇದೆ. ಸೊ ಹಾಗೆ ಇನ್ನೊಂದು ವಿಶೇಷ ಏನ್ ಗೊತ್ತಾ, ಇಲ್ಲಿ ನೋಡಿ ಒಳಕಲ್ಲು ಸಹ ಇಲ್ಲಿ ಇದೆ. ಮೇಲೆ ನೋಡ್ತಿರ್ಬೋದು ಅಲ್ಲಿ ಕಂಪ್ಲೀಟ್ ಆಗಿ ಸ್ಟೋರೇಜ್ ಪ್ಲೇಸ್ ಇದೆ. ನೀವು ಏನ್ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಸಹ ಅಂದ್ರೆ L ಶೇಪ್ ಸಜ್ಜಾ ಇದೆ ನಿಮ್ಗೆ. ಸೊ ನೀವು ಏನ್ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಾಲಿಂದ ಲೆಫ್ಟ್ ತಗೊಂಡ್ರೆ ನಮ್ಗೆ ಬೆಡ್ರೂಮ್ ಸಿಗುತ್ತೆ. ಈ ಎಂಟ್ರೆನ್ಸ್ ಸಹ ವುಡ್ ಇಂದ ಮಾಡಿದ್ದಾರೆ ಈ ಒಂದು ಡೋರ್ನ. ಸೊ ಹಾಗೆ ಬಂದ್ರೆ ಇಲ್ಲೊಂದು ಸ್ಟೀಲ್ ವಾರ್ಡ್ರೋಬ್ ಇದೆ. ಇದು ಅಡ್ಜಸ್ಟೇಬಲ್, ಸೊ ಮೂವಬಲ್, ಎಲ್ಲಿ ಬೇಕಾದ್ರೂ ನೀವು ಇಟ್ಕೋಬಹುದು. ಹಾಗೆ ಇನ್ನೊಂದು ವುಡ್ ವಾರ್ಡ್ರೋಬ್ ಸಹ ಇದೆ. ಇಲ್ಲಿ ಪುಟ್ಟದಾಗಿ ವುಡ್ ವಾರ್ಡ್ರೋಬು ಇದೆ. ಹಾಗೆ ಇಲ್ಲೊಂದು ಕಾಟ್ ಇದೆ, ಇದು ಸಹ ನಿಮ್ಗೆ ಕೊಡ್ತಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು 2x3 ಅಲ್ಲಿ ಒಂದು ವಿಂಡೋ ಇದೆ. ಸೊ ಇಲ್ಲಿಂದನೂ ನಿಮ್ಗೆ ಬೆಳಗು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಫೈನಲಿ ಮನೆ ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಈ ಒಂದು ವಾಶ್ರೂಮ್ ಸಿಗುತ್ತೆ. ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ದಾಗಿದೆ ಡೋರು. ಹಾಗೆ ನೀವು ಒಳಗಡೆ ನೋಡ್ತಿದ್ರೆ ಇದು ಒಂದು ಗೀಸರ್ ಕೊಡ್ತಾರೆ ವಿತ್ 2 ಟ್ಯಾಪ್ಸ್. ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ಇರುತ್ತೆ ನಿಮ್ಗೆ. ಹಾಗೆ ಇಲ್ಲಿ ಸ್ಪೇಷಿಯಸ್ ಹ್ಯಾಂಗಿಂಗ್ ವಾಲ್ನು ಸಹ ಕೊಟ್ಟಿದ್ದಾರೆ. ಮನೆ ಹೊರಗಡೆ ನೋಡ್ತಿರ್ಬೋದು ವಿಶಾಲವಾದ ಅಂಗಳ ಇದೆ. ಹಾಗೆ ನಾವು ರೈಟ್ ಸೈಡ್ಗೆ ಹೋದ್ರೆ ಸ್ವಲ್ಪ ಸ್ಪೇಸ್ ಇದೆ. ಸೊ ಇದು ಸ್ಟೆಪ್ಸ್ ಕೆಳಗಡೆ ನಿಮ್ಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಹಾಗೆ ಇಲ್ಲೊಂದು ಶೂ ರ್ಯಾಕ್ ಸಹ ಮಾಡಿಸಿದ್ದಾರೆ. ಹಾಗೆ ಇಲ್ಲಿ ಬಂತು ಅಂತಂದ್ರೆ ಇಂಡಿಯನ್ ಟಾಯ್ಲೆಟ್ ಸಹ ಇದೆ. ಸೊ ಇದು ಪ್ಲಾಸ್ಟಿಕ್ ಡೋರ್ ಅಲ್ಲಿ ಇದೆ. ನೆಕ್ಸ್ಟ್ ಹಾಗೆ ಇಲ್ಲಿ ಸಹ ಸ್ಪೇಸ್ ಇದೆ. ನೀವು ಇಲ್ಲಿ ಏನಾದ್ರೂ ಸ್ಟೋರ್ ಮಾಡ್ಕೋಬಹುದು ಅಥವಾ ಏನಾದ್ರೂ ಪ್ಲಾಂಟ್ಸ್ ನ ಬೆಳೆಸಬಹುದು. ಕಂಪ್ಲೀಟ್ ಈ ಒಂದು ಮನೆನ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗಿ ನೋಡ್ಕೊ ಬರೋಣ. ಇಲ್ಲಿ ನೋಡಿ ಕಂಪ್ಲೀಟ್ ಸೋಲಾರು ಸಹ ನಿಮಗೆ ಸಿಗುತ್ತೆ. ಮನೆ ಜೊತೆಗೆ ಇನ್ಬಿಲ್ಟ್ ಸೋಲಾರು ನಿಮ್ಮದೇ ಆಗುತ್ತೆ. ಅದ್ರ ಜೊತೆಗೆ 1000 ಲೀಟರ್ ವಾಟರ್ ಟ್ಯಾಂಕ್ ಸಹ ಇದೆ ನಿಮಗೆ. ಬನ್ನಿ ಇನ್ನೊಂದು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬಾ ಜಾಗ ಇದೆ. ಆಲ್ಮೋಸ್ಟ್ 3 to 4 ಕಾರ್ ಪಾರ್ಕಿಂಗ್ ಮಾಡ್ಬೋದು. ಹಾಗೆ N ನಂಬರ್ ಆಫ್ 2 ವೀಲರ್ ಪಾರ್ಕಿಂಗು ಸಹ ಮಾಡ್ಬೋದು. ಅಷ್ಟೇ ಯಾಕೆ, ನಿಮಗೇನಾದರೂ ಗಾರ್ಡನ್ ಬೇಕಿತ್ತು ಅಂತಂದರೆ ಅದನ್ನು ನೀವು ಮಾಡ್ಕೋಬೋದು. ಕಂಪ್ಲೀಟ್ ಈ ಒಂದು ಸೈಟ್ ಹಾಗೆ ಮನೆ ಬಂದು ಸೈಜ್ ಎಷ್ಟಿದೆ ಗೊತ್ತಾ, 3073 ಇದೆ. ಪರ್ ಸ್ಕ್ವೇರ್ ಫೀಟ್ ಎಷ್ಟು ಗೊತ್ತಾ ಪ್ರೈಸ್, ಜಸ್ಟ್ 8000. ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ, ಇವಾಗಲೇ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ನೀವು ತಗೊಳ್ಳಿ.
ಇಷ್ಟು ಕಡಿಮೆ ಬೆಲೆಗೆ ಸೇಲ್ ಮಾಡ್ತಿದ್ದಾರೆ ಅಂದರೆ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಯೋಚನೆ ಮಾಡ್ತಿದ್ರಾ? ಏನೂ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ BBMP ಅಪ್ರೂವ್ಡ್ ಆಗಿದೆ. ಹಾಗೆ ಈ ಖಾತನ್ನು ಸಹ ಇದೆ. ಈ ಮನೆದು ಎಕ್ಸಾಕ್ಟ್ ಲೊಕೇಶನ್ ಬಂದು ಐಕಿಯಾದಿಂದ ಜಸ್ಟ್ 3 ಕಿಲೋಮೀಟರ್ ಆಗುತ್ತೆ. ಹೆಸರುಘಟ್ಟ ಮೇನ್ ರೋಡಲ್ಲೇ ಇದೆ. ಈ ಸೈಟಿನ ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ವಿಡಿಯೋ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಈ ಒಂದು ಮಾಹಿತಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ತಡ ಮಾಡ್ತಿದ್ದೀರಾ? ಯಾರು ಮನೆ ಜೊತೆಗೆ ಸೈಟ್ನು ತಗೋಬೇಕು ಅಂತಿದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ NBN ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಯೂಸ್ಫುಲ್ ಆಗಿರೋ ಮಾಹಿತಿನ ತಗೊಂಡ್ಬರ್ತೀನಿ. ಬಾಯ್ ಬಾಯ್.